ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಸ್ಪೆಷಲ್ ಮಾವಿನ ರೆಸಿಪಿನ ಹೇಗೆ ಮಾಡೋದು ಅಂತ ತೊಗೊಂಬಂದಿದ್ದೀನಿ. ಇದು ಮಾವಿನ ಶ್ರೀಕರ್ಣಿ ಅಂತ ನಾವು ಹೇಳ್ತೀವಿ. ಮಾವಿನ ಹಣ್ಣಿನ ಸೀಸನ್ ಬಂದರೆ ನಾರ್ತ್ ಕರ್ನಾಟಕದಲ್ಲಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ಈ ರೆಸಿಪಿನ ಖಂಡಿತವಾಗ್ಲೂ ಒನ್ ಟೈಮ್ ಆದರೂ ಎಲ್ಲರ ಮನೇಲಿ ಮಾಡೇ ಮಾಡ್ತಾರೆ. ನಾನಿಲ್ಲಿ 2 ಮಾವಿನ ಹಣ್ಣನ್ನು ತೊಗೊತಿದ್ದೀನಿ. ನಿಮ್ಗೆ ಯಾವುದಾದ್ರೂ ಮಾವಿನ ಹಣ್ಣು ತೊಗೋಬೋದು. ಇದು ಎಲ್ಲದರಲ್ಲಿ ಮಾಡ್ಬೋದು. ಬಟ್ ಇದು ನಾರಿರೋ ಮಾವಿನ ಹಣ್ಣಲ್ಲಿ ಮಾಡಿದ್ರೆ ಸ್ವಲ್ಪ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಅದರಲ್ಲಿ ಪಲ್ಪ್ ಜಾಸ್ತಿ ಇರುತ್ತೆ ನಾರಿರೋ ಮಾವಿನ ಹಣ್ಣಲ್ಲಿ, ಅದಕ್ಕೆ ಇದು ಚೆನ್ನಾಗಾಗುತ್ತೆ. ನಾರಿರೋ ಮಾವಿನ ಹಣ್ಣು ಅದರಿಂದ ಮಾಡಿದ್ರೆ ನೋಡ್ಬೋದು ನೀವು. ಇಲ್ಲಿ ನಾನು 2 ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಈ ಥರ ಮೇಲಿನ ದಂಟು ತೆಗೆದು ಎಲ್ಲ ಮೆತ್ತಗೆ ಮಾಡ್ತಾಯಿದ್ದೀನಿ. ಒಳಗಡೆ ಗಟ್ಟಿ ಇರೋ ಪಲ್ಪನ್ನು ತೆಳ್ಳಗೆ ಮಾಡ್ತಾಯಿದ್ದೀನಿ. ಇವಾಗ ಆಗಿದೆ. ಇವಾಗ ಜ್ಯೂಸ್ ಹೊರಗಡೆ ಬರ್ತಾಯಿದೆ, ನೋಡ್ತಿರ್ಬೋದು ನೀವು. ಈ ಥರ ಸಿಪ್ಪೆನ ಬಿಡಿಸ್ಕೊಳ್ಳಿ, ಪಲ್ಪನ್ನ ಹೊರಗಡೆ ತೆಗಿರಿ. ಆಮೇಲೆ ಇವಾಗ ನೋಡ್ಬೋದು 2 ಸೇಮ್ ಪ್ರೊಸೀಜರ್ ಮಾಡ್ಕೊಳ್ಳೋಣ. ಇವಾಗ ನಾವು ಪೂರ್ತಿಯಾಗಿ ಪಲ್ಪನ್ನ ಹೊರಗಡೆ ತೆಗಿಬೇಕು. ಇದು ಮಾವಿನ ಹಣ್ಣು ಸೀಸನ್ ಬಂದಾಗ ನಾನಂತರೂ 4-5 ಸಲ ಮಾಡೇ ಮಾಡ್ತೀನಿ. ನಾನು ಚಪಾತಿ ಜೊತೆ ಒಂದು ಟೈಮು, ಮತ್ತು ಒಬ್ಬಟ್ಟು ಜೊತೆ ಒಂದು ಟೈಮು, ಮತ್ತು ಸಪ್ಪನ ಸಜ್ಜಿಕ ಅಂತಾರೆ ನಮ್ಮ ಕಡೆ. ಅಂದರೆ ಬರೀ ಸಪ್ಪಗೆ ಸಜ್ಜಿಕ ಮಾಡಿಬಿಟ್ಟು ಈ ಶ್ರೀಕರ್ಣಿ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ನೆಕ್ಸ್ಟ್ ರೆಸಿಪಿಲಿ ನಾನು ತೋರಿಸ್ತೀನಿ ನಿಮಗೆ, ಸಪ್ಪನ ಸಜ್ಜಿಕ ವಿತ್ ಶ್ರೀಕರ್ಣಿ ಹೇಗೆ ಮಾಡೋದು ಅಂತ. ಇವಾಗ ನಾನು 2 ಮಾವಿನ ಹಣ್ಣದು ಪಲ್ಪನ್ನ ತಗೊಂಡಿದ್ದೀನಿ. ಈ ಥರ ದಪ್ಪ ಪಲ್ಪ್ ಇದ್ದರೆ ನೀವು ಕೈಯಿಂದ ಅದನ್ನು ಒಡ್ಕೊಂಬಿಡಿ. ಈ ಥರ ಇದರಲ್ಲಿ ಇನ್ನೂ ಜ್ಯೂಸ್ ಇದೆ, ಮಿಕ್ಕಿದೆ. ಅದಕ್ಕೆ ನಾವು ಹೇಗೆ ತೆಗೆಯೋದಂತ ನೋಡೋಣ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ನೀರು ನೋಡಿಬಿಟ್ಟು ಸೇರಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ತುಂಬ ಜನ ಇದ್ದರೆ ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಕೋಬೋದು, ಇಲ್ಲ ಕಡಿಮೆ ಜನ ಇದ್ದರೆ ಸ್ವಲ್ಪನೇ ನೀರು ಸೇರಿಸ್ಕೊಳ್ಳಿ. ನಾವು ಇಬ್ಬರಿಗೆ ಮಾಡ್ತಾಯಿದ್ದೀನಿ ಇಲ್ಲಿ. ನಾನು ಸ್ವಲ್ಪನೇ ನೀರು ಸೇರಿಸ್ಕೊಂಡಿದ್ದೀನಿ. ಈ ಥರ ಕಂಪ್ಲೀಟಾಗಿ ಮಾವಿನ ಹಣ್ಣ ಗೊಪ್ಪದಲ್ಲಿ ಮತ್ತು ಸಿಪ್ಪೆಯಲ್ಲಿರೋ ಎಲ್ಲ ಜ್ಯೂಸನ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ನಾನು ಇದು ಟ್ರೆಡಿಷ್ನಲ್ ವೇ ತೋರಿಸ್ತಾ ಇದ್ದೀನಿ ನಿಮಗೆ. ನಮ್ಮ ಅಜ್ಜಿ ನನಗೆ ಹೇಳ್ಕೊಟ್ಟಿರೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ನಾವು ಮಾವಿನ ಹಣ್ಣಿನ ಜ್ಯೂಸನ್ನ ತೆಗಿತಾ ಇದ್ದೀವಿ ಅಂತ ನೋಡ್ಬೋದು. ಇವಾಗ ಸಿಪ್ಪೆಯಲ್ಲಿ ಎಲ್ಲ ಪಲ್ಪನ್ನ ಹೊರಗಡೆ ಹೇಳ್ಕೊಳ್ಳೋಣ. ಇದೇ ರೀತಿಲಿ ಇನ್ನೂ 2-3 ಸಲಿನೂ ನೀವು ಮಾಡ್ಬೋದು. ನಾನು 2 ಸಲ ಮಾಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಈ ಜ್ಯೂಸ್ ಕೂಡ ತುಂಬ ತೆಳುವಾಗಿಲ್ಲ, ತುಂಬ ತಿಕ್ಕಾಗಿದೆ. ಇದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಏನಾದರೂ ಪಲ್ಪ್ ಇನ್ನೂ ದಪ್ಪ ಇದ್ದರೆ ಅದನ್ನು ಕೈಯಿಂದ ಹಿಂಗೆ ಒಡ್ಕೊಳ್ಳೋಣ. ಇದು ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಒಬ್ಬಟ್ಟು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಇದು ಕಡಲೆ ಬೇಳೆದು ಒಬ್ಬಟ್ಟು ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು 4-5 ಪಾತ್ರೆ ಇಟ್ಕೊಂಡಿದ್ದೆ. ಏನಕ್ಕಂತ ಇವಾಗ ನಿಮಗೆ ಅರ್ಥ ಆಗಿರ್ಬೋದು. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಬೆಲ್ಲದ ಬದಲು ನೀವು ಸಕ್ಕರೆನೂ ಯೂಸ್ ಮಾಡ್ಬೋದು. ಅದು ನಾನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡೋದ್ರಿಂದ ಇದು ಕಲರ್ ಚೇಂಜ್ ಆಗಿದೆ. ಸಕ್ಕರೆ ಯೂಸ್ ಮಾಡಿದರೆ ಯೆಲ್ಲೋ ಕಲರಲ್ಲೇ ಇರುತ್ತೆ. ನೋಡ್ಬೋದು ನೀವು. ಈ ಥರ ಕೈಯಿಂದ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಚೂರು ಉಪ್ಪು ಸೇರಿಸ್ಕೊಳ್ಳಿ. ಇದು ಆಪ್ಷನಲ್ಲು, ನಿಮ್ಗೆ ಬೇಕಿದ್ರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ. ಮಾವಿನ ಹಣ್ಣಿನ ಟೇಸ್ಟ್ ನೋಡಿಬಿಟ್ಟು ಒಂದು 10-15 ನಿಮಿಷ ಇದು ಬೆಲ್ಲ ಕರಗೋವರೆಗೂ ಇಟ್ಟು ಟೇಸ್ಟ್ ನೋಡಿಬಿಟ್ಟು ಇನ್ನೂ ಸ್ವಲ್ಪ ಬೆಲ್ಲ ಬೇಕು ಇಲ್ಲ ಸಕ್ಕರೆ ಬೇಕು ಅಂದರೆ ನೀವು ಸೇರಿಸ್ಕೋಬೋದು. ಇದು ನನಗೆ ತುಂಬ ಚೆನ್ನಾಗಿದೆ. ನಾನಿವಲ್ಲಿ ಒಬ್ಬರ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು. ಚಪಾತಿ ಜೊತೆನೂ ಇದು ಸಖತ್ ಕಾಂಬಿನೇಷನ್ ಇದೆ. ನೀವು ಟ್ರೈ ಮಾಡಿ, ಹೇಗೆ ಬಂತ ತಿಳಿಸಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.